ನಮಸ್ಕಾರ. ಬನ್ನಿ, ಇವತ್ತು ನಾವು ಭಾರತದ ಇತಿಹಾಸದ ಒಂದು ಬಹಳ ಮುಖ್ಯವಾದ ಘಟ್ಟದ ಬಗ್ಗೆ ಮಾತಾಡೋಣ. 1857ರ ದಂಗೆ. ಇದೊಂದು ಸಾಮಾನ್ಯ ಘಟನೆಯಲ್ಲ, ಬದಲಿಗೆ ಇಡೀ ಭಾರತದ ಭವಿಷ್ಯವನ್ನೇ ಬದಲಾಯಿಸಿದ ಒಂದು ಮಹತ್ವದ ತಿರುವು. ಸರಿ, ಹಾಗಾದ್ರೆ ಈ ಕಥೆಯೊಳಗೆ ಇಳಿಯೋಣ. ಮೊದಲನೇದಾಗಿ, ಈ ಘಟನೆಗೆ ಒಂದಲ್ಲ, ಈ ಎರಡು ಹೆಸರುಗಳಿವೆ. ಇದೇ ನೋಡಿ ಇಂಟ್ರೆಸ್ಟಿಂಗ್. ನಾವು ಭಾರತೀಯರಿದನ್ನು ಹೆಮ್ಮೆಯಿಂದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರೆ, ಬ್ರಿಟಿಷ್ ಇತಿಹಾಸಕಾರರು ಇದನ್ನ ಕೇವಲ ಒಂದು ಸಿಪಾಯಿ ದಂಗೆ ಅಂತ ತಳ್ಳಿ ಹಾಕ್ತಾರೆ. ಈ ಎರಡೂ ಹೆಸರುಗಳೇ ನಮಗೆ ಕಥೆಯ ಎರಡು ಬೇರೆ ಬೇರೆ ಆಯಾಮಗಳನ್ನ ತೋರಿಸುತ್ತೆ. ಹಾಗಾದ್ರೆ ನಿಜಕ್ಕೂ ಆಗಿದ್ದೇನು? ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಈ ದೊಡ್ಡ ದಂಗೆಗೆ ಕಾರಣವಾದ ಆ ಒಂದು ಸಣ್ಣ ಕಿಡಿ ಯಾವುದು? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಬನ್ನಿ ನೋಡ್ತಾ ಹೋಗೋಣ. ಎಲ್ಲಾ ಶುರುವಾಗಿದ್ದು ಗೊತ್ತಾ? ಒಂದೇ ಒಂದು ಸಣ್ಣ ವದಂತಿಯಿಂದ. ಹೇಗೆ ಒಂದು ಸಣ್ಣ ಕಿಡಿ ಇಡೀ ಕಾಡನ್ನು ಸುಡುತ್ತೋ, ಹಾಗೆ ಈ ಒಂದು ಘಟನೆ ದಶಕಗಳಿಂದ ಜನರ ಮನಸ್ಸಲ್ಲಿ ಬೇಯುತ್ತಿದ್ದ ಅಸಮಾಧಾನದ ಬೆಂಕಿಗೆ ತುಪ್ಪ ಸುರಿಯಿತು. ಆ ಕಿಡಿ ಯಾವುದು ಅಂದ್ರೆ, ಇದೇ ನೋಡಿ, ಕೊಬ್ಬು ಸವರಿದ ತೋಟಾಗಳು. ಆಗ ಸೈನ್ಯಕ್ಕೆ ಹೊಸದಾಗಿ ರಾಯಲ್ ಎನ್ಫೀಲ್ಡ್ ರೈಫಲ್ಸ್ ಬಂದಿತ್ತು. ಅದಕ್ಕೆ ಬಳಸೋ ತೋಟಾಗಳನ್ನ ಬಾಯಿಂದ ಕಚ್ಚಿ ತೆಗೆದು ಬಂದೂಕಿಗೆ ಹಾಕಬೇಕಿತ್ತು. ಆ ತೋಟಗಳಿಗೆ ಹಸು ಮತ್ತೆ ಹಂದಿಯ ಕೊಬ್ಬು ಸವರಿದ್ದಾರೆ ಅಂತ ಸುದ್ದಿ ಹರಡಿಬಿಡ್ತು. ಇದು ಹಿಂದೂ ಮತ್ತು ಮುಸ್ಲಿಂ ಸಿಪಾಯಿಗಳಿಬ್ಬರ ಧಾರ್ಮಿಕ ಭಾವನೆಗಳಿಗೂ ದೊಡ್ಡ ಅವಮಾನವಾಲಿತ್ತು. ಬಾರಕ್ಪುರದ ಸೇನಾ ನೆಲೆಯಲ್ಲಿ ಈ ಸುದ್ದಿ ಕಾಳ್ಗೆಚ್ಚನಂತೆ ಹರಡಿತು. ಬ್ರಿಟಿಷ್ ಅಧಿಕಾರಿಗಳು ಆ ತೋಟಾಗಳನ್ನ ಬಳಸೋಕ್ ಹೇಳಿದಾಗ ಭಾರತೀಯ ಸಿಪಾಯಿಗಳು ಒಪ್ಪಲೇ ಇಲ್ಲ. ಆಗೇನಾಯ್ತು ಅಂದ್ರೆ, ಮಂಗಲ್ ಪಾಂಡೆ ಅನ್ನೋ ಒಬ್ಬ ಸಿಪಾಯಿ ಬ್ರಿಟಿಷ್ ಅಧಿಕಾರಿಯೊಬ್ಬನನ್ನ ಕೊಂದೇ ಬಿಟ್ರು. ಅದಕ್ಕಾಗಿ ಅವರನ್ನ ಗಲ್ಲಿಗೇರಿಸಲಾಯಿತು. ಆದರೆ ಈ ಘಟನೆ ಮೀರತ್ನಲ್ಲಿ ಒಂದು ದೊಡ್ಡ ದಂಗೆಗೆ ಕಾರಣವಾಯಿತು. ದಂಗೆ ಎದ್ದ ಸಿಪಾಯಿಗಳು ಜೈಲಿನಲ್ಲಿದ್ದ ತಮ್ಮ ಸ್ನೇಹಿತರನ್ನೆಲ್ಲ ಬಿಡಿಸ್ಕೊಂಡ್ರು. ಆದ್ರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಆ ತೋಟಗಳು ಕೇವಲ ಒಂದು ನೆಪ ಅಷ್ಟೇ. ಆ ಬೆಂಕಿ ಹೊತ್ಕೊಳ್ಳಬೇಕಾದ ಸೌದೆ ದಶಕಗಳಿಂದ ಸಂಗ್ರಹವಾಗಿತ್ತು. ರಾಜಕೀಯ, ಆರ್ಥಿಕ ಮತ್ತು ಆಡಳಿತಾತ್ಮಕ ಕಾರಣಗಳು ಈ ದಂಗೆಗೆ ನಿಜವಾದ ಅಡಿಪಾಯ ಹಾಕಿದ್ವು. ರಾಜಕೀಯವಾಗಿ ನೋಡೋದಾದ್ರೆ, ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ಪಾಲಿಸಿ ತಂದ್ರು. ಅದನ್ನೇ ಬಳಸ್ಕೊಂಡು ಸತಾರಾ, ಜೈಪುರ್, ಝಾನ್ಸಿ ಅಂತಹ ಹಲವಾರು ರಾಜ್ಯಗಳನ್ನ ತಮ್ಮ ವಶಕ್ಕೆ ತಗೊಂಡ್ರು. ತಂಜಾವೂರು, ಕರ್ನಾಟಕ ನವಾಬರ ಬಿರುದುಗಳನ್ನೇ ರದ್ದು ಮಾಡಿದ್ರು. ಇದರಿಂದ ಏನಾಯ್ತು ಅಂದ್ರೆ, ಆ ರಾಜರ ಆಶ್ರಯದಲ್ಲಿದ್ದ ಲಕ್ಷಾಂತರ ಸೈನಿಕರು ಬೀದಿಗೆ ಬಂದ್ರು, ನಿರುದ್ಯೋಗಿಗಳಾದ್ರು. ಹಾಗಾದ್ರೆ ಏನಿದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಡಾಲ್ಹೌಸಿ ತಂದ ಒಂದು ಕುತಂತ್ರದ ಪ್ಲಾನ್. ಇದರ ಪ್ರಕಾರ, ಒಬ್ಬ ರಾಜನಿಗೆ ಸ್ವಂತ ಗಂಡು ಮಗ ಇಲ್ಲ ಅಂದ್ರೆ ಆತ ದತ್ತು ತಗೊಂಡ ಮಗನಿಗೆ ರಾಜ್ಯ ಸಿಗ್ತಿರ್ಲಿಲ್ಲ. ಆ ರಾಜ್ಯ ನೇರವಾಗಿ ಬ್ರಿಟಿಷರ ಪಾಲಾಗ್ತಿತ್ತು. ಇದು ಎಷ್ಟೋ ರಾಜರಿಗೆ ಸಿಟ್ಟು ತರಿಸಿತು. ಇನ್ನು ಆರ್ಥಿಕ ಕಾರಣಗಳ ಕಡೆ ಬಂದ್ರೆ ಪರಿಸ್ಥಿತಿ ಇನ್ನೂ ಗಂಭೀರವಾಗಿತ್ತು. ಇಂಗ್ಲೆಂಡ್ನಲ್ಲಾದ ಕೈಗಾರಿಕಾ ಕ್ರಾಂತಿ ನಮ್ಮ ದೇಶದ ಕರಕುಶಲ ಮತ್ತು ಗೃಹ ಕೈಗಾರಿಕೆಗಳನ್ನೇ ಮುಗಿಸ್ಬಿಡ್ತು. ನಮ್ಮ ವಸ್ತುಗಳ ಮೇಲೆ ವಿಪರೀತ ತೆರಿಗೆ ಹಾಕಿದ್ರು. ಜಮೀನ್ದಾರಿ ಪದ್ಧತಿ ಅನ್ನೋದು ರೈತರ ರಕ್ತ ಹೀರ್ತಿತ್ತು. ಅಷ್ಟೇ ಅಲ್ಲ, ಇನಾಮ್ ಕಮಿಷನ್ ಅಂತ ಒಂದನ್ನ ನೇಮಕ ಮಾಡಿ ಸರಿಯಾದ ದಾಖಲೆ ಇಲ್ಲದ ಉಡುಗೊರೆ ಭೂಮಿಯನ್ನೆಲ್ಲ ಸರ್ಕಾರ ಕಿತ್ಕೊಳ್ತು. ಇದರಿಂದ ರೈತರು ಬೀದಿಗೆ ಬಿದ್ರು. ಅಷ್ಟೇ ಅಲ್ಲ, ಆಡಳಿತದಲ್ಲೂ ಅಷ್ಟೇ ತಾರತಮ್ಯ ಎದ್ದು ಕಾಣ್ತಿತ್ತು. ಹೊಸ ಕಾನೂನುಗಳು ಬಂದ್ರೆ ಅದು ಬರೀ ಭಾರತೀಯರಿಗೆ ಮಾತ್ರ ಅನ್ವಯ ಆಗ್ತಿತ್ತು. ಕೋರ್ಟ್ನಲ್ಲಿ ಇಂಗ್ಲಿಷ್ ಭಾಷೆ ಬಂದಿದ್ರಿಂದ ಸಾಮಾನ್ಯ ಜನರಿಗೆ ನ್ಯಾಯನೇ ಸಿಗ್ತಿರ್ಲಿಲ್ಲ. ಇನ್ನು ಸೈನ್ಯದಲ್ಲಂತೂ ಭಾರತೀಯ ಸಿಪಾಯಿಗಳ ಪರಿಸ್ಥಿತಿ ತುಂಬಾನೇ ಕೆಟ್ಟದಾಗಿತ್ತು. ಅವರಿಗೆ ಬ್ರಿಟಿಷ್ ಸೈನಿಕರ ಸಮಾನ ಸಂಬಳ, ಸ್ಥಾನಮಾನ ಅಥವಾ ಪ್ರಮೋಷನ್ ಯಾವುದೂ ಇರಲಿಲ್ಲ. ಸಮುದ್ರ ದಾಟಿ ಹೋಗೋದು ಧರ್ಮಕ್ಕೆ ವಿರುದ್ಧ ಅಂತ ನಂಬಿಕೆ ಇದ್ರೂ ಅವ್ರನ್ನ ಒತ್ತಾಯ ಮಾಡಿ ವಿದೇಶಗಳಿಗೆ ಕಳಿಸ್ತಿದ್ರು. ನೋಡಿ, ಇಷ್ಟೆಲ್ಲ ಕಾರಣಗಳು ಸೇರಿ ಒಂದೊಡ್ಡ ಅಸಮಾಧಾನದ ಜ್ವಾಲಾಮುಖಿ ರೆಡಿಯಾಗಿತ್ತು. ಮೀರುತ್ನಲ್ಲಿ ಹೊತ್ತಿದ ಆ ಒಂದು ಸಣ್ಣ ಕಿಡಿ ಇಡೀ ದೇಶದ ಹೃದಯ ಭಾಗಕ್ಕೆ ಹಬ್ಬೋದಕ್ಕೆ ಜಾಸ್ತಿ ಸಮಯ ಬೇಕಾಗಿರಲಿಲ್ಲ. ಇದು ಕೇವಲ ಸೈನಿಕರ ದಂಗೆಯಾಗಿ ಉಳಿಯಲೇ ಇಲ್ಲ. ಮೀರುತ್ನಿಂದ ಹೊರಟ ಸೈನಿಕರು ತಕ್ಷಣ ದೆಹಲಿಗೆ ಬಂದ್ರು. ಅಲ್ಲಿ ಕೆಂಪು ಕೋಟೆಯನ್ನ ಮುತ್ತಿಗೆ ಹಾಕಿ ವಯಸ್ಸಾಗಿದ್ದ ಮೊಘಲ್ ದೊರೆ ಬಹದ್ದೂರ್ ಶಾ ಸೆಕೆಂಡ್ ಅವರನ್ನೇ ಭಾರತದ ಚಕ್ರವರ್ತಿ ಅಂತ ಘೋಷಿಸಿಬಿಟ್ರು. ಕೆಲವೇ ದಿನಗಳಲ್ಲಿ ಕಾನ್ಪುರ್, ಝಾನ್ಸಿ, ಲಕ್ನೋ ಹೀಗೆ ಉತ್ತರ ಭಾರತದ ಪ್ರಮುಖ ಕೇಂದ್ರಗಳಿಗೆಲ್ಲ ದಂಗೆ ಹರಡಿತು. ಈ ಹೋರಾಟದಲ್ಲಿ ಹಲವಾರು ನಾಯಕರು ಮುಂಚೂಣಿಗೆ ಬಂದ್ರು. ದೆಹಲಿಯಲ್ಲಿ ಬಹದ್ದೂರ್ ಶಾ ಒಂದು ರೀತಿ ಸಾಂಕೇತಿಕ ನಾಯಕರಾದರೆ, ಕಾನ್ಪುರದಲ್ಲಿ ನಾನಾ ಸಾಹೇಬರು, ಝಾನ್ಸಿಯಲ್ಲಿ ವೀರ ರಾಣಿ ಲಕ್ಷ್ಮೀಬಾಯಿ ಮತ್ತು ಅವರಿಗೆ ಸಹಾಯಕರಾಗಿ ತಾತ್ಯಾ ಟೋಪೆ ಇವರೆಲ್ಲ ತಮ್ಮ ಶೌರ್ಯದಿಂದ ಹೋರಾಡಿದ್ರು. ರಾಣಿಯ ಲಕ್ಷ್ಮೀಬಾಯಿ ಅವರಂತೂ ಇವತ್ತಿಗೂ ನಮ್ಮ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಅಚ್ಚಳಿಯದ ಹೆಸರು.
ಇಷ್ಟೆಲ್ಲ ಹೋರಾಟ, ಇಷ್ಟೆಲ್ಲ ಶೌರ್ಯ, ಆದರೂ ಈ ಮಹಾನ್ ದಂಗೆ ಕೊನೆಗೆ ಯಶಸ್ವಿಯಾಗಲಿಲ್ಲ. ಆದರೆ ಅದರ ಸೋಲೆ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಯುಗದ ಆರಂಭಕ್ಕೆ ಕಾರಣವಾಯಿತು. ಹಾಗಾದ್ರೆ ಯಾಕೆ ಈ ದಂಗೆ ವಿಫಲವಾಯಿತು? ಅದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಮೊದಲನೇದಾಗಿ, ಈ ಹೋರಾಟ ಇಡೀ ದೇಶಕ್ಕೆ ಹರಡಲೇ ಇಲ್ಲ. ಹೋರಾಟಗಾರರಿಗೆ ಒಂದು ಸ್ಪಷ್ಟವಾದ ರಾಷ್ಟ್ರೀಯ ಗುರಿ ಇರಲಿಲ್ಲ. ಸಂಘಟನೆ, ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಬಹಳ ಇತ್ತು. ಅಷ್ಟೇ ಅಲ್ಲ, ನಮ್ಮದೇ ದೇಶದ ಅನೇಕ ರಾಜರು ಬ್ರಿಟಿಷರಿಗೆ ನಿಷ್ಠರಾಗಿ ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ. ಆದರೆ ಈ ಸೋಲೆ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡಿತು. ಈ ದಂಗೆಯಿಂದ ಬ್ರಿಟಿಷರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗಿತ್ತು: ಭಾರತೀಯರನ್ನ ಎದುರು ಹಾಕ್ಕೊಂಡು ಇಲ್ಲಿ ಆಡಳಿತ ಮಾಡೋದು ಸಾಧ್ಯನೇ ಇಲ್ಲ ಅಂತ. ಈ ದಂಗೆಯಿಂದಾದ ಅತಿದೊಡ್ಡ ಪರಿಣಾಮ ಅಂದ್ರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಕ್ಕೆ ಸಂಪೂರ್ಣವಾಗಿ ತೆರೆಬಿತ್ತು. ಅಧಿಕಾರ ನೇರವಾಗಿ ಇಂಗ್ಲೆಂಡ್ ರಾಣಿಯ ಕೈಗೆ ಹೋಯಿತು. ಇಲ್ಲಿಂದಲೇ ಬ್ರಿಟಿಷ್ ರಾಜ್ ಶುರುವಾಗಿದ್ದು. 1758ರಲ್ಲಿ ಇಂಗ್ಲೆಂಡ್ ರಾಣಿ ಒಂದು ಘೋಷಣೆ ಹೊರಡಿಸಿದ್ರು. ಇದನ್ನ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತಾನೂ ಕರೀತಾರೆ. ಯಾಕಂದ್ರೆ ಇದರಲ್ಲಿ ಕೆಲವು ಮುಖ್ಯವಾದ ಭರವಸೆಗಳನ್ನು ನೀಡಲಾಗಿತ್ತು. ಅಂದ್ರೆ ಕಂಪನಿ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಗೌರವಿಸೋದು, ಇನ್ಮುಂದೆ ರಾಜ್ಯಗಳನ್ನು ವಶಪಡಿಸ್ಕೊಳ್ಳಲ್ಲ ಅನ್ನೋದು, ಎಲ್ಲರಿಗೂ ಸ್ಥಿರ ಸರ್ಕಾರ ಕೊಡೋದು, ಮತ್ತೆ ಧಾರ್ಮಿಕ ವಿಷಯಗಳಲ್ಲಿ ತಲೆ ಹಾಕಲ್ಲ ಅನ್ನೋದು. ಸರಿ, ಕೊನೆಗೆ ನಮ್ಮ ಮುಂದೆ ಉಳಿಯೋದು ಇದೇ ಪ್ರಶ್ನೆ: 1557ರ ಸಂಗ್ರಾಮ ಕೇವಲ ಒಂದು ಸೋತ ದಂಗೆನಾ, ಅಥವಾ ಇದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಿಕ್ಕು, ಹೊಸ ಸ್ಫೂರ್ತಿ ಕೊಟ್ಟ ಒಂದು ಐತಿಹಾಸಿಕ ತಿರುವಂತನಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ.